ಇಲ್ಲಿ ನೋಡಿ ಮತ್ತೊಂದು ಇಲ್ಲಿ ಪಿಕಪ್ಪು ಅಲ್ಲಿ ಡ್ರಾಪಾ. ಓಕೆ, ಫುಡ್ ರೆಡಿ ಇದೆ. ಏನು ಇನ್ನೊಂದು ಬಂತ? ಮತ್ತೊಂದು ಗುರು, ಎರಡು ಅಲ್ಲೇ 2687 ರೂಪಾಯಿ ಅರ್ನ್ ಮಾಡಿದ್ದೀನಿ. 6984. ಮೇಡಮ್ ನೇಮ್? ಓಕೆ, ಥ್ಯಾಂಕ್ ಯು. ಅಲ್ಲ ಗುರು, ಏನು ಗುರು ಹಿಂಗೆ ಆರ್ಡ್ರ್ ಕೊಡ್ತವನೆ? 1.5 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋ ಡ್ರಾಪು, ಇಷ್ಟೇ ಕೊಡ್ತವನೆ ಆಗ್ಲಿಂದ ಆಯಿತು. ಹಾಯ್, ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ನನಗೊಂದು ಆಫರ್ ಕೊಟ್ಟಿದ್ದಾನೆ. ಏನಂದರೆ ಸಾಯಂಕಾಲ ಅಂದರೆ ಬೆಳಿಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯಿಂದ ಒಂದು 3 ಗಂಟೆವರೆಗೂ 20 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ. ಅದೇ ರೀತಿ ಸರ್ಚ್ ಕೊಟ್ಟಿದ್ದಾನೆ. ಅದೇ ರೀತಿ ಸಾಯಂಕಾಲ ಬಂದರೆ 7 ಗಂಟೆಯಿಂದ 10 ಗಂಟೆವರೆಗೂ ನನಗೆ 30 ರೂಪಾಯಿ ಸರ್ಚ್ ಕೊಟ್ಟಿದ್ದಾನೆ. ಇವಾಗ ತಾನೇ ಕಾಲು ಕೂಡ ಬಂದಿತ್ತು. ಏನಪ್ಪ ಅಂದರೆ ನಿಮಗೆ ಸ್ಪೆಷಲಾಗಿ ನಿಮಗೆ ಸರ್ಚ್ ಕೊಡ್ತಾ ಇದ್ದೀನಿ ಅಂತ. ಓಕೆ, ಇವಾಗ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಾದರೂ ನಾನು ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ನಿಂಗ್ ಮಾಡೋಣ. ಪ್ರತಿ ಸತಿ ನಾನು 34 ಆರ್ಡರ್ ಮಾಡ್ತಾ ಇದ್ದೆ, 1800 ಬರ್ತಾ ಇತ್ತು. ಬಟ್ ಇವತ್ತೊಂದು ದಿವಸ ಅರ್ನಿಂಗ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ ಲಾಗಿನ್ ಆಗ್ತಾ ಇದ್ದೀನಿ. ನೋಡಬೇಕು ಎಷ್ಟೊತ್ತರೆಗೂ ಆಗುತ್ತೆ ಅಷ್ಟೊತ್ತರೆಗೂ ಮಾಡೋಣ. ನೀವು ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಟೈಮ್ ಆಗಿದೆ 12 ಗಂಟೆ, ರಾತ್ರಿ 11 ಗಂಟೆವರೆಗೂ ಎಷ್ಟಾಗುತ್ತೆ ಅರ್ನಿಂಗು ಅಂತ ನೋಡೋಣ ಇವತ್ತು. ಸ್ನೇಹಿತರೆ, ನನಗೆ 12:30ವರೆಗೂ ನನಗೆ ಆರ್ಡ್ರ್ ಕೊಡಲಿಲ್ಲ. 12:30 ಆದಮೇಲೆ ಆರ್ಡ್ರ್ ಕೊಟ್ಟ ಹೇಳ್ತಾಯಿದ್ದೀನಿ. ಇವಾಗ ಹೆಂಗಿದ್ರೆ ಎಲ್ಲಿದ್ರೂ ಎಳಿತಾವನ. ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತ ನೋಡಿಬಿಡ್ರಿ. ಈಗ ನೋಡಿರಿ, ಮತ್ತೊಂದು ಆರ್ಡ್ರ್ ಬಂದೈತೆ. 3 ಗಂಟೆ 2:30 ಎಷ್ಟು ಆರ್ಡ್ರ್ ಆಗಿದ್ದಾವೆ ಅಂತಂದರೆ ಇಲ್ಲೇ ಇದೆ ನೋಡಿ. 8 ಆರ್ಡ್ರ್ ಕಂಪ್ಲೀಟ್ ಆಗಿದೆ, 400 ರೂಪಾಯಿ ಆಗಿದೆ. ಬನ್ನಿ ಇದೊಂದು ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಮತ್ತೊಂದು ಆರ್ಡ್ರ್ ಬಂದಿದೆ ನೋಡಿ. ಇಲ್ಲಿ ಆಲ್ರೆಡಿ ಫುಡ್ ರೆಡಿ ಕೂಡ ಇದೆ. ಬರ್ರಿ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಇಲ್ಲಿ ಹೆವಿ ಜಾಮ್ ಇದೆ. ಇವತ್ತು ಏನಕ್ಕೆ ಜಾಮ್ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬಟ್ ಇವಾಗ ಏನಿರೋದು, ನಾನು ಕೊಡ್ಗೆಹಳ್ಳಿಯಿಂದ ಹೇಳ್ಬಿಟ್ಟು 5 ಕಿಲೋಮೀಟರ್ವರೆಗೂ ಕಂಟಿನ್ಯೂಸ್ ಆಗಿ ಜಾಮ್ ಇದೆ. 5 ಕಿಲೋಮೀಟ್ರ್ ಹೋಗಬೇಕಾಗಿರೋದು ಎಷ್ಟು ನಿಮಿಷ ತೋರಿಸ್ತಾ ಇದೆ ನೋಡಿ. 4.5 ಕಿಲೋಮೀಟ್ರಿಗೆ 22 ನಿಮಿಷ ತೋರಿಸ್ತಾ ಇದೆ. ಹೆವಿ ಫುಲ್ ಜಾಮ್ ಗುರು. ಎಲ್ಲಿ ನೋಡಿದ್ರಲ್ಲಿ ಜಾಮ್. ಈ ಕಡೆ ಅಂತೂ ಫುಲ್ ನೋಡಿಬಿಟ್ಟಿದ್ದೆ ನಾನು. 5 ಕಿಲೋಮೀಟ್ರಿಗೆ 22 ನಿಮಿಷ ತೋರಿಸ್ತಾ ಇದ್ದಾರೆ. ನೋಡಬೇಕು ಈ ರೀತಿ ಆದರೆ ಹೆಂಗೆ ಮಾಡೋದು ಗುರು. ಇವಾಗ ನೋಡಿ ಎಷ್ಟು ಅರ್ನ್ ಮಾಡಿದೆ, ಎಷ್ಟು ಆರ್ಡರ್ಸ್ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋದಾದರೆ ಒಂದೇ ಸತಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಲಿಫ್ಟ್ ಹೆಂಗೈತೆ ನೋಡ್ರಿ. ಫುಲ್ ಗಿಚ್ಚನಾಗ್ತೈತಿ. ಗಿಚ್ ಸಖತ್ತಾಗಿ ಅನಿಸ್ತದೆ. ಲೈಟಿಂಗ್ ಎಲ್ಲ ಸಖತ್ತಾಗಿ ಹಾಕವ್ರೆ ಲಿಫ್ಟಲ್ಲಿ. ಇದಿಷ್ಟ ಆಯಿತು. ಇವಾಗ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದ. ಇವಾಗ ಇನ್ನೊಂದು ಆರ್ಡ್ರ್ ಡೆಲಿವರಿಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 5 ಗಂಟೆ 48 ನಿಮಿಷ. ಬರೀ ಇದೊಂದು ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಅಷ್ಟರಲ್ಲಿ 6 ಗಂಟೆ ಆಗುತ್ತೆ. 7 ಗಂಟೆ ಮೇಲೆ ಮತ್ತೆ ಸರ್ಚ್ ಸಿಗುತ್ತೆ, ಮತ್ತೆ ಸರ್ಚ್ ಹೊಡಿಬೇಕು. ಸ್ನೇಹಿತರೆ, ಇವಾಗ ನೋಡಿ ಎಷ್ಟು ಗಂಟೆ ಅಂದರೆ 5 ಗಂಟೆ 4 ನಿಮಿಷ ಆಗಿದೆ. ನಾನು ಇದ್ರ ಹತ್ರ ಇದ್ದೀನಿ, ಎಲ್ಲಿ ಹೆಬ್ಬಾಳ ಹತ್ರ ಇದ್ದೀನಿ. ಆಲ್ರೆಡಿ ನಂದು ಆಫರು ಹೋಗಿದೆ. ಇವಾಗ ಅರ್ನಿಂಗ್ಸ್ ನೋಡಬೇಕಂದ್ರೆ 643 ರೂಪಾಯಿ ಇದೆ. 13 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 643 ರೂಪಾಯಿ ಏನಿದೆ, ಇದು ಒಂದು 80 ರೂಪಾಯಿ ಇದರಲ್ಲಿ ಟಿಪ್ಸ್ ಇದೆ. 80 ರೂಪಾಯಿ ನೋಡಿಲಿ, 80 ರೂಪಾಯಿ ಕಸ್ಟಮರ್ ಟಿಪ್ಸು. ಅದನ್ನು ಬಿಟ್ಟರೆ ಮತ್ತು 323 ರೂಪಾಯಿ ಮತ್ತು 240 ರೂಪಾಯಿ ಟೋಟಲ್ ನನ್ನ ಬೋನಸ್ಸು ಮತ್ತು ಅರ್ನಿಂಗು. ಇವಾಗ ಒಂದು ಎಷ್ಟು ಅಂದ್ಕೊಳ್ಳೋಣ, ಒಂದು 550 ಅಂದ್ಕೊಳ್ಳೋಣ. 550 ಅಂದರೆ ಇನ್ನೊಂದು 7 ಗಂಟೆವರೆಗೂ ಒಂದು 50 ಹೊಡೆದ್ರೆ 600 ರೂಪಾಯಿ. 600 ರೂಪಾಯಿ ಅಂದರೆ ಆಮೇಲೆ ನಾನು ಎಷ್ಟು ಹೊಡಿಬೇಕು? 700 ರೂಪಾಯಿ ಹೊಡಿಬೇಕಾಗತ್ತೆ. ನೋಡಬೇಕು ಇದು ಟಾರ್ಗೆಟ್ ಆಗುತ್ತೆ ಅಲ್ಲ, ಡೌಟ್ ಐತೆ. ಆರ್ಡ್ರ್ ಬೇರೆ ಇವಾಗ ಬರ್ತಾಯಿಲ್ಲ. 7 ಗಂಟೆಗೆ ಆರ್ಡ್ರ್ ಬರೋದು ಅನಿಸುತ್ತೆ. ಆರ್ಡ್ರ್ ಬೇರೆ ಸ್ವಲ್ಪ ಕಡಿಮೆ ಇದ್ದಾವೆ. ನೋಡೋಣ, ನಿಮಗೆ ತಿಳಿಸ್ತೀನಿ. 5:30 ಆಗಿದೆ, ವೇಟ್ ಮಾಡೋಣ. ಆರ್ಡ್ರ್ ಬಂದರೆ ತಗೊಂಬಿಟ್ಟು ಹೋಗೋಣ ಅಷ್ಟೇ. ಇವಾಗ ಟೈಮ್ ಆಗಿದೆ 8 ಗಂಟೆ 53 ನಿಮಿಷ. ಮತ್ತೊಂದು ಆರ್ಡ್ರ್ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾ ಇದ್ದಾನೆ. ಇವಾಗ ಲೊಕೇಶನ್ ಹತ್ರ ಇದ್ದೀನಿ. 6984 ಆಯಿತು. ಏನು ಅಂದರೆ 1 ಕಿಲೋಮೀಟರ್ ಪಿಕಪ್ಪು, 1 ಕಿಲೋಮೀಟರು ಅಥವಾ 2 ಕಿಲೋಮೀಟರ್ ಡ್ರಾಪು, ಇಷ್ಟೇ ಕೊಡ್ತಾವನೆ. ಇದು ನೋಡಿ, ಇವಾಗ 1 ಕಿಲೋಮೀಟ್ರ್ ಇಲ್ಲ, ಇದು ಅಷ್ಟೇ ಪಿಕಪ್ಪು. ಈ ಡ್ರಾಪ್ ಎಲ್ಲಿರುತ್ತೆ ನೋಡಿ. ಇದೊಂದು ಸ್ವಲ್ಪ ದೂರ ಇದೆ. ಆರಾಮಿ ಸೆಕೆಂಡ್ ಸ್ಟೇಜು. ಒಂದು 2.5 ಕಿಲೋಮೀಟ್ರ್ ಇರಬೇಕಿದು ನೋಡಿ. 1.2 ಕಿಲೋಮೀಟ್ರ್ ಅಷ್ಟೇ ಕೊಡ್ತಾ ಇದ್ದಾನೆ. ಎಷ್ಟೊತ್ತಿಂದ ಆಯಿತು ಅಷ್ಟೇ ಕೊಡ್ತಾ ಇರೋದು ನನಗೆ. ಓಕೆ,
ಇವಾಗ 1.2 ಕಿಲೋಮೀಟ್ರ್ ಪಿಕಪ್ ಇದೆ, 40 ರೂಪಾಯಿ ಚಾರ್ಜ್ ಇದೆ. ನಾನು ಬೆಳಿಗ್ಗೆ ನಿಮಗೆ 30 ರೂಪಾಯಿ ಚಾರ್ಜ್ ಅಂತ ಹೇಳಿದ್ನಲ್ಲ, ಗೊತ್ತಿಲ್ಲ ಏನಕ್ಕಂತ 40 ರೂಪಾಯಿ ಮಾಡಿಬಿಟ್ಟಿದ್ದಾನೆ ಚಾರ್ಜು. 40 ರೂಪಾಯಿ ಚಾರ್ಜ್ ಇದೆ ನನಗೆ. ಇವಾಗ ಬರ್ರಿ, ಏನಂದರೆ ಆಗಲೇ 60 ರೂಪಾಯಿ ಒಂದು ಬ್ಯಾಚ್ ಆರ್ಡ್ರ್ ಬೇರೆ ಕೊಟ್ಟಿದ್ದೆ ಈ ಸಲ. ಬ್ಯಾಚ್ ಆರ್ಡ್ರಿಗೆ 40 ರೂಪಾಯಿ ಅಲ್ಲೇ 80 ರೂಪಾಯಿ ಬಂದುಬಿಡ್ತು ನಂದು. ಬಟ್ ಅದೊಂದು 3.5 ಕಿಲೋಮೀಟ್ರ್ ಇತ್ತು ಬಿಡಿ. 3.5 ಕಿಲೋಮೀಟ್ರ್ ಡ್ರಾಪು, ಒಂದು ಕಿಲೋಮೀಟ್ರ್ ಡ್ರಾಪು, ಒಂದು 3.5 ಕಿಲೋಮೀಟ್ರ್ ಡ್ರಾಪು, ಎರಡು ಸೇರಿ ಅಲ್ಲೇ ಹೊಡಿತು. ಇವಾಗ ಈ ಲೊಕೇಶನ್ಗೆ ಹೋಗೋಣ, ಡ್ರಾಪ್ ಮಾಡೋಣ. ಎಷ್ಟು ಗಂಟೆ? 8:50 ಇದು ಡ್ರಾಪ್ ಆಗುತ್ತೆ. ಬರ್ರಿ ಈಗ ಹೋಗೋಣ. ಡ್ರಾಪ್ ಮಾಡೋದ್ಮೇಲೆ ತಿಳಿಸ್ತೀನಿ ಇದಕ್ಕೆ ಎಷ್ಟು ಕೊಟ್ಟ ಅಂತ ಹೇಳ್ಬಿಟ್ಟು. ಏನಿಲ್ಲ, 60 ರೂಪಾಯಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಮೇಡಮ್ ನೇಮ್? ಓಕೆ, ಥ್ಯಾಂಕ್ ಯು. ಓಕೆ, ಇದೊಂದು ಡೆಲಿವರಿ ಆಯಿತು. ಇದಕ್ಕೆ ಎಷ್ಟು ಕೊಟ್ಟ ಅಂತೇಳಿ ನೋಡೋಣ. ಆದರೆ 60 ರೂಪಾಯಿ ಕೊಟ್ಟಿರ್ತಾನೆ, ಆಗಲೇ ತೋರಿಸ್ದಂಗೆ 60 ರೂಪಾಯಿ. 40 ರೂಪಾಯಿ ಚಾರ್ಜ್ ಇದೆ ನೋಡಿ ನನಗೆ. ನೆಕ್ಸ್ಟ್ ಆರ್ಡ್ರಿಗೆ ವೇಟಿಂಗು. ಇಲ್ಲೇ ನ್ಯೂ ಬೇಲ್ ರೋಡಲ್ಲೇ ಇದ್ದೀನಿ. ಆರ್ಡ್ರ್ ಬರುತ್ತೆ ನೋಡಿ. ಈಗ 9 ಗಂಟೆ ದನ್ ಅಂತ ಬರುತ್ತೆ. 9 ಅವರ್ ಆಯಿತು ನಾನು ಲಾಗಿನ್ ಇದ್ದು. 25 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಆಗ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇಷ್ಟಲ್ಲೇ ಆಡಿಸ್ತಾವನೆ. ಪರವಾಗಿಲ್ಲ. ಇನ್ನೇನಾದ್ರು ಯಾಕೋ ಡೌಟ್ ಬರ್ತಾಯಿದೆ, ಎಲ್ಲರೂ ಹೊರಗಡೆ ಹಾಕ್ಬಿಡ್ತಾರ, ಔಟ್ಸೈಡ್ ಝೋನ್ ಹಾಕ್ಬಿಡ್ತಾನ ಅಂತ. ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಇವಾಗ ಮತ್ತೊಂದು ಆರ್ಡ್ರ್ ಬಂತಾಯಿದೆ ನೋಡಿರಿ. ಇಲ್ಲೇ ಪಿಕಪ್ಪು, ಇಲ್ಲೇ ಡ್ರಾಪು. ಒಂದು 100-200 ಮೀಟ್ರ್ ಇರುತ್ತೆ ಅಷ್ಟೇ. ಫುಡ್ ರೆಡಿ ಇದೆ. KFC ಇವ್ರು ಕೊಡೋಕ್ಕೆ ಲೇಟ್ ಮಾಡಿಬಿಡ್ತಾರೆ. KFC ಬಿದ್ದೋಯ್ತಲ್ಲಪ್ಪ, ಹೋಗೋಷ್ಟಲ್ಲಿ ರೆಡಿ ಇರಲಿ. ಈ ಟ್ರಾಫಿಕ್ ಒಂದು ಐತೆ, ಈ ಟ್ರಾಫಿಕ್ ಸಿಗ್ನಲ್ ಆಗಿ ಮುಂದೆ ಹೋಗಬೇಕು. ಪೇಮೆಂಟ್ ಸ್ಕ್ಯಾನ್ ಕೊಡಬೇಕಾ? ಓಕೆ, ಥ್ಯಾಂಕ್ ಯು. ಇದಕ್ಕೆ ಎಷ್ಟು ಕೊಟ್ಟಪ್ಪ ಅಂದರೆ 68 ರೂಪಾಯಿ ಕೊಟ್ಟ ನೋಡ್ರಿ ಇದಕ್ಕೆ. ಓಕೆ, ಬರೀ ಇದು ಎಷ್ಟು 2.5 ಕಿಲೋಮೀಟ್ರಿಂದ ಬಂದಿದೆ. 68 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಔಟ್ ಆಫ್ ಝೋನಲ್ಲಿದ್ದೀನಿ. ಬರೀ ಇವಾಗ ಮತ್ತೆ ಝೋನ್ಗೆ ಹೋಗೋಣ. ಟೈಮು 9:30. ಲೈಟ್ ಮಾಡಿದೆ, ಝೋನ್ಗೆ ಹೋಗೋಣ. ಅಲ್ಲ ಗುರು, ಏನು ಗುರು ಹಿಂಗೆ ಆರ್ಡ್ರ್ ಕೊಡ್ತವನೆ? 1.5 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋ ಡ್ರಾಪು, ಇಷ್ಟೇ ಕೊಡ್ತವನೆ ಆಗ್ಲಿಂದ ಆಯಿತು. ಎಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಇಷ್ಟೇ ಕೊಡ್ತವನೆ. 1 ಕಿಲೋಮೀಟ್ರ್ ನೋಡಿ, 1.2 ಕಿಲೋಮೀಟ್ರ್ ಪಿಕಪ್ ಇದೆ. ಆಮೇಲೆ 1.5ಗಿಂತ 2 ಕಿಲೋಮೀಟ್ರ್ ಅಂದರೆ 2 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ ಅಷ್ಟೇ. 60 ರೂಪಾಯಿ ಕೊಡ್ತಾವ್ರೆ. ಆಗ್ಲಿಂದ ಆಯಿತು. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬರೀ ಇವೆ. 2 ಕಿಲೋಮೀಟ್ರ್ ಪಿಕಪ್ ಇದ್ದರೆ 1 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ, 1 ಕಿಲೋಮೀಟ್ರ್ ಪಿಕಪ್ ಇದ್ದರೆ 2 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. ಇವತ್ತಂತೂ ಲಾಟ್ರಿ ಅಂತಲೇ ಹೇಳ್ಬೇಕು. ಇನ್ನೊಂದಂದರೆ ಡೈಲಿ ಈ ಥರ ಆಗೋಲ್ಲ. ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಪದೇ ಹೇಳ್ತೀನಿ ನಾನು. ಡೈಲಿ ಈ ಥರ ಆಗೋಲ್ಲ. ಇವತ್ತೇನೋ ನಾನು ಒಬ್ಬನಿಗೆ ಸರ್ಚ್ ಕೊಟ್ಟವನಪ್ಪ, ಯಾರಿಗೂ ಸರ್ಚ್ ಕೊಟ್ಟಿಲ್ಲ. ಇವತ್ತು ನನಗೊಬ್ಬನಿಗೆ 40 ರೂಪಾಯಿ ಸರ್ಚ್ ಕೊಟ್ಟವನೇ, ಉಳಿದವ್ರಿಗೆಲ್ಲ 10 ರೂಪಾಯಿ ಸರ್ಚ್ ಐತೆ. ಗೊತ್ತಿಲ್ಲ ಏನಕ್ಕೆ ಕೊಟ್ಟವನು ಆ ಥರ ಅಂತೇಳ್ಬಿಟ್ಟು. ಆದರೆ ಆರ್ಡ್ರ್ ಕೊಡಲಿ. ಬಟ್ ಇನ್ನೊಂದಂದರೆ ಲೋಕಲ್ ಆರ್ಡ್ರ್ಗಳನ್ನ ಕೊಡ್ತಾವನೆ. ಲೋಕಲ್ ಅಂದರೆ 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, 2 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, 1 ಕಿಲೋಮೀಟ್ರ್ ಪಿಕಪ್ಪು, 2.5-3 ಕಿಲೋಮೀಟ್ರ್ ಡ್ರಾಪು, ಹಿಂಗೆ ಕೊಡ್ತಾವನೆ. ಎಷ್ಟೊತ್ತಿಂದ ಆಯಿತು ಒಟ್ಟಿನಲ್ಲಿ ಇಲ್ಲೇ ತಿರುಗಾಡ್ತಾಯಿದ್ದೀನಿ. ಅದಾದಮೇಲೆ ಈ ಕಡೆ ಆದಮೇಲೆ ಆ ಕಡೆ. ಮತ್ತು ಅದು ಡ್ರಾಪ್ ಮಾಡಿದ ತಕ್ಷಣ ಆರ್ಡ್ರ್ ಬರ್ತಾಯಿದ್ದಾವೆ. ಅದು ಇನ್ನೊಂದಂದರೆ ಎಲ್ಲ ಫುಡ್ ರೆಡಿ ಇರೋ ಆರ್ಡ್ರ್ಗಳು ಬರ್ತಾಯಿದ್ದಾವೆ. ನಾನು 11 ಗಂಟೆ ಒಳಗಡೆ ಇದು 475 ಆಗುತ್ತೋ ಇಲ್ಲೋ ಅಂತ ಇನ್ಸೆಂಟಿವ್ ನಾನು ಅನ್ಕೋತಾ ಇದ್ದರೆ ಹಾಗೇ ಬಿಡ್ತು. ಇಲ್ಲಿ ನೋಡಿ ಮತ್ತೊಂದು. ಇಲ್ಲಿ ಪಿಕಪ್ಪು, ಅಲ್ಲಿ ಡ್ರಾಪಾ. ಓಕೆ, ಫುಡ್ ರೆಡಿ ಇದೆ. ಇನ್ನೊಂದು ಬಂತ, ಮತ್ತೊಂದು ಗುರು. 2 ಅಲ್ಲೇ 2 ಮಾಲ್ಗುಡಿ ದೊನ್ನೆ ಬಿರಿಯಾನಿ. ಓಹೋ ಹೊಡಿ ಲಾಟ್ರಿ ಇವತ್ತು. ಏನು ಗುರು ಹಿಂಗೆ ಆರ್ಡ್ರ್ ಕೊಡ್ತಾವನು ಇವತ್ತು ನನಗೆ.
ಭರ್ಜರಿ ಆರ್ಡ್ರ್ ಕೊಡ್ತಾನೆ ಮಾತ್ರ ಇವತ್ತು ನನಗೆ. ಅದು ನೋಡಿ ಡ್ರಾಪ್ ಹತ್ತತ್ರನೇ ಕೊಟ್ಟವನೇ, ದೂರನೂ ಕೊಟ್ಟಿಲ್ಲ, ತುಂಬ ದೂರನೂ ಇಲ್ಲ. ಪಿಕಪ್ ಮಾತ್ರ ಪಿಕಪ್ಪು 950 ಮೀಟರ್ಸು, 1 ಕಿಲೋಮೀಟ್ರು ಇಲ್ಲ. ಅಯ್ಯಯ್ಯೋ, ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ಟಾರ್ಗೆಟ್ ಹೊಡಿತೀನ ಅಂತೇಳಿ ನನಗೆ ಡೌಟ್ ಆಗ್ತಾಯಿದೆ. ಅಲ್ಲ ಈಗ ಎಷ್ಟು 1350, 1550, ಇನ್ನೂ 200 ರೂಪಾಯಿ ಬೇಕು ಬಿಡಿ. 200 ರೂಪಾಯಿ ಆಗಲ್ಲ, 200 ರೂಪಾಯಿ ಆಗಲ್ಲ ಡೌಟ್. ಇದಕ್ಕೆ 60 120 ಆಯಿತು, ಆಗ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಬನ್ನಿರಿ, ಇದು ಹೋಗ್ಬಿಟ್ಟು ಪಿಕಪ್ ಮಾಡಿ, 2 ಪಿಕಪ್ ಮಾಡೋಣ, ಫಸ್ಟ್ 2 ಡ್ರಾಪ್ ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ 13 ನಿಮಿಷ ಆಗಿದೆ. ಇನ್ನೊಂದು ಸತಿ ನೋಡ್ಕೊಂಬಿಡಿ, ಯಾಕೆ ಸುಮ್ಮನೆ ನೋಡಿ. 11 ಗಂಟೆ 13 ನಿಮಿಷ ಆಗಿದೆ ರಾತ್ರಿ. ಇವಾಗ ಏನಪ್ಪ ಅಂದರೆ ಎಷ್ಟು ಅರ್ನ್ ಮಾಡಿರ್ಬೋದು ಹೇಳಿ? ಹೈಯೆಸ್ಟ್ ಅಂದರೆ ಎಷ್ಟು? ನನಗೆ ಅಂದರೆ ಸ್ವಿಗ್ಗೀಲಿ ಯಾವಾಗಿಂದ ಮಾಡ್ತಾಯಿದ್ದೀನಿ ಅವತ್ತಿದೆ ಹೈಯೆಸ್ಟ್. ಒಂದು ಇದಕ್ಕಿಂತ ಹೈಯೆಸ್ಟ್ ಇಲ್ಲ ಸ್ವಿಗ್ಗೀಲಿ ಆಯಿತು, ಬೇರೆ ಅಪ್ಲಿಕೇಶನಲ್ಲಿ. ಎಷ್ಟಂದರೆ 11 ಅವರ್ ಲಾಗಿನ್. ಮಧ್ಯಾಹ್ನ ನಾನು 12 ಗಂಟೆಗೆ ಲಾಗಿನ್ ಬಂದೆ, 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ. ಎಷ್ಟಂದರೆ 11 ಅವರ್ ಲಾಗಿನ್ ಇದ್ದೀನಿ. ಹೈಯೆಸ್ಟ್ ಇದು ನನ್ನ ಅರ್ನಿಂಗ್. ಓಕೆ, ಎಷ್ಟಂತ ನೋಡ್ಬಿಡೋಣ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಇವಾಗ ಒಟ್ಟಿನಲ್ಲಿ. ಓಕೆ, ಫಸ್ಟು ನೋಡಿಬಿಡಿ, ನನ್ನ 1800 ಎಲ್ಲಿ ಬರ್ತಾನಿಲ್ಲ, 1812 ರೂಪಾಯಿ ನಾನು ಅರ್ನ್ ಮಾಡಿರೋದು. ಕೇವಲ 827 ರೂಪಾಯಿ. ನಿಮ್ಗೆ ಕಾಣಿಸ್ತದೆಯಲ್ಲ ಇಲ್ಲಿ, ನಾನು ಅರ್ನ್ ಮಾಡಿರೋದು ಕೇವಲ 827 ರೂಪಾಯಿ. 850 ರೂಪಾಯಿ ನನಗೆ ಸರ್ಜ್, 140 ರೂಪಾಯಿ ಕಸ್ಟಮರ್ ಟಿಪ್ಪು, ಎಲ್ಲ ಸೇರಿ ನನಗೆ 1812 ರೂಪಾಯಿ ಆಗಿದೆ. ಪ್ಲಸ್ ಹೇಳ್ತೀನಿ ರೀ, ಇನ್ನೂ ಇನ್ಸೆಂಟಿವ್ ಎಲ್ಲ ಇದೆ. ಏನೇನು ಇನ್ಸೆಂಟಿವು? ಇದು ಡೇ ಇನ್ಸೆಂಟಿವ್ ಬಂದ್ಬಿಟ್ಟು 700 ರೂಪಾಯಿ, ಪ್ಲಸ್ 700 ರೂಪಾಯಿ ಡೇ ಇನ್ಸೆಂಟಿವು. ಮತ್ತು 90 ರೂಪಾಯಿ ಬಂದ್ಬಿಟ್ಟು 7 ಗಂಟೆಯಿಂದ ಮಾಡಿರೋದಕ್ಕೆ ಅದು ಇನ್ಸೆಂಟಿವು, ಪ್ಲಸ್ 90. ಓಕೆ, ಅದೇ ರೀತಿ ಇನ್ನೊಂದೆಲ್ಲ ಇದೆ, ಇಲ್ಲಿದೆ ತಡ್ರಿ. 9ರಿಂದ 12 ಮಾಡಿಲ್ಲ, 12ರಿಂದ 4 ಮಾಡಿರೋದು 55 ರೂಪಾಯಿ. ಓಕೆ, 4ರಿಂದ 7 ಮಾಡಿರೋದು 30 ರೂಪಾಯಿ. 7ರಿಂದ ಇದು ಆಲ್ರೆಡಿ ಹಿಡಿದಾಗಿದೆ. ಓಕೆ, ಇಲ್ಲಿದೆ ನೋಡಿ, 1550ಕ್ಕೆ 700 ರೂಪಾಯಿ, 2687 ರೂಪಾಯಿ ಅರ್ನ್ ಮಾಡಿದ್ದೀನಿ. ಈಗಲೇ ಹೇಳ್ತೀನಿ, ಪ್ರತಿದಿನ ಈ ರೀತಿ ಆಗಲ್ಲ. ಇನ್ಸೆಂಟಿವ್ ಕೊಟ್ಟು ಅಂದರೆ ಸರ್ಜ್ ಕೊಟ್ಟಿದ್ದಾರಂತ ಆಗಿದೆ, ಹೇಳ್ತಾಯಿದ್ದೀನಿ. ಓಕೆ, 1687 ಕಿಲೋಮೀಟ್ರ್ ಓಡಿದೆ, 145 ಕಿಲೋಮೀಟ್ರ್ ಓಡಿದೆ. 145, 160 ಅಂದರೂ ಮೈನಸ್ 400 ರೂಪಾಯಿ ತೊಗೊಳ್ಳಿ. 160 ಓಡಿದೆ ಅಂದ್ಕೊಳ್ಳಿ. ನನ್ನ ಊಟ ತಿಂಡಿ ಎಲ್ಲ ತಗೊಂಡು ಎಷ್ಟು 400 ರೂಪಾಯಿ. 400 ರೂಪಾಯಿ ತೆಗೆದ್ರೆ 2200 ರೂಪಾಯಿ ಉಳಿಸಿದ್ದೀನಿ ನಾನು ಇವತ್ತು. ಸರ್ಜ್ ಕೊಟ್ಟಿರೋದಕ್ಕೆ 2200 ರೂಪಾಯಿ ಉಳಿಸಿದ್ದೀನಿ. ಸರ್ಜ್ ಇಲ್ಲ ಅಂದರೆ ನನ್ನ ಭಾಳ ಏನಾಗ್ತಾಯಿತ್ತು ಯೋಚನೆ ಮಾಡಿ. 800 ರೂಪಾಯಿ ಅರ್ನ್ ಮಾಡ್ತಾಯಿದ್ದೆ ನಾನು. ಸರ್ಜ್ ಇಲ್ಲ ಅಂದರೆ ಕೇವಲ 800 ರೂಪಾಯಿ, ಇಲ್ಲಿದೆ ನೋಡಿ 800 ರೂಪಾಯಿ ಆರ್ಡರ್ ಅರ್ನಿಂಗ್, 800 ರೂಪಾಯಿ ಅರ್ನ್ ಮಾಡ್ತಾಯಿದ್ದೆ. ಓಕೆ, ಈ ಥರ ಕೊಟ್ಟ ಇವತ್ತು. 1 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, ಅರ್ಧ ಕಿಲೋಮೀಟ್ರ್ ಪಿಕಪ್ಪು, 400 ಮೀಟ್ರ್ ಡ್ರಾಪು. ಈ ಥರ ಕೊಟ್ಟ ಅಂತೂ ಹೊಡೆದಿದ್ದೀನಿ. ಈ ರೀತಿಯೂ ಆಗುತ್ತೆ ಅಂತೇಳಿ ತೋರಿಸ್ಕೊಟ್ಟು ಎಕ್ಸ್ಪೀರಿಯೆನ್ಸ್ ಆಯ್ತು ನನಗಿವತ್ತು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.